ನಾವು ತೊಂದರೆಗೆ ಸಿಲುಕಿಕೊಂಡಾಗ ನಮಗೆ ತೃಪ್ತಿ ನೀಡುವುದು ದೇವರ ವಾಕ್ಯವೇ ಹೊರತು ಬೇರೆ ಯಾವುದೂ ಅಲ್ಲ. ಆತ್ಮೀಯ ಮಿತ್ರರೇ, ಅನುದಿನದ ದೇವರ ವಾಕ್ಯಗಳ ಅಧ್ಯಯನವು ನಿಮ್ಮ ಜೀವಿತಕ್ಕೆ ಸಂತೋಷವನ್ನು ತಂದಿದೆಯಲ್ಲವೇ? ದೇವರ ವಾಕ್ಯದಲ್ಲಿ ಜೀವವಿದೆ. ಆ ಜೀವವು ನಮಗೆ ಬೆಳಕನ್ನು ನೀಡುತ್ತದೆ. ಯೆರೆಮೀಯನ ಪ್ರವಾದನ ಗ್ರಂಥದ 20, 21 ಮತ್ತು 22ನೇ ಅಧ್ಯಾಯದಲ್ಲಿ ಇಂದು ನಾವು ಯೆರೆಮೀಯನಿಗಾದ ಹಿಂಸೆ, ಅರಸನಾದ ಯೆಹೋಯಾಕೀಮನಿಗೂ ಕೊನಾಯನಿಗೂ ಆದ ದಂಡನೆಯ ಬಗ್ಗೆ ತಿಳಿದುಕೊಳ್ಳಲಿರುವೆವು. ಆದುದರಿಂದ ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸಿ ಆತ್ಮಿಕವಾಗಿ ಬಲವನ್ನು ಹೊಂದೋಣ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ದೇವರ ಮಹಾಕೃಪೆಯಿಂದ ಯೆರೆಮೀಯನ ಪ್ರವಾದನೆ ಗ್ರಂಥದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ನಮಗೆ ಬೋಧಿಸಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದುವರಿಯುವ ಹಾಗೆ ಯೆರೆಮೀಯನ ಪ್ರವಾದನೆ ಗ್ರಂಥ 20, 21 ಮತ್ತು 22ನೇ ಅಧ್ಯಾಯಗಳನ್ನು ನೋಡೋಣ. ಪ್ರಿಯರೇ, ಇದರ ಮುಖ್ಯ ಪ್ರಸ್ತಾಪ ಚಿದ್ಕೀಯನ ಆಳ್ವಿಕೆಯ ಕಾಲದಲ್ಲಿ ಯೆರೆಮೀಯನಿಗೆ ಹಿಂಸೆ, ಅವನು ಹೇಳಿದ ಪ್ರವಾದನೆಗಳು. ಪ್ರೀತಿಯುಳ್ಳ ದೇವಜನರೇ, ದೇವರು ಹೇಳಿದಂತೆ ಯೆರೆಮೀಯನು ತೋಫೆತಿಗೆ ಇಳಿದು ಕೂಜವನ್ನು ಒಡೆದಾಗ ಅವನು ಜನರಿಗೆ ಹೇಳಿದ ಸಂದೇಶವೇನೆಂದರೆ, ಯೆಹೂದವು ಸೆರೆಯಾಗಿ ಹೋಗುವುದೆಂದು, ಒಳ್ಳೆಯ ಶ್ರೇಷ್ಠ ಅರಸನಾದ ಯೋಷೀಯನು ಮರಣ ಹೊಂದಿದ್ದನು, ಅವನ ಬಳಿಕ ಯೆಹೋವಾಹಾಜನು ಯೆಹೋಯಾಕೀಮನು ಅರಸರಾದರು, ಯೆಹೂದದ ಕೊನೆಯ ಅರಸನಾದ ಚಿದ್ಕೀಯನು ಈಗ ಆಳುತ್ತಿದ್ದನು. ಯೆಹೂದವನ್ನು ಆಳಿದ ಅರಸರಲ್ಲಿ ಇವನು ಅತೀ ಬಲಹೀನನೂ ಕೆಟ್ಟವನೂ ಆಗಿದ್ದನು. ಪ್ರಿಯರೇ, ಯೆರೆಮೀಯನು ಮುಂತಿಳಿಸಿದ ಸೆರೆ ಒಯ್ಯುವಿಕೆ ಇವನ ಕಾಲದಲ್ಲಿ ಆಗಲಿಕ್ಕಿತ್ತು. ಯೆರೆಮೀಯನ ಜೀವಿತ ಹಾಗೂ ಸೇವೆಯಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣಲಿದ್ದೇವೆ. ದೇವರ ಮಾತುಗಳನ್ನು ನುಡಿಯುವಾಗ ಅವನು ಹಠಮಾರಿಯೂ ಬಲಶಾಲಿಯೂ ಕಠಿಣ ಮನಸ್ಸಿನವನೂ ಆಗಿದ್ದರೂ ವೈಯಕ್ತಿಕವಾಗಿ ಅವನು ಮೃದು ಹೃದಯದವನಾಗಿದ್ದನು. ಪ್ರಿಯರೇ, ಯೆರೆಮೀಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಯೆರೆಮೀಯನು ಈ ಪ್ರವಾದನೆ ಮಾಡುವುದನ್ನು ಯಾಜಕ ಇಮ್ಮೇರನ ಮಗನೂ ಯೆಹೋವನ ಆಲಯದ ಮುಖ್ಯಾಧಿಕಾರಿಯೂ ಆದ ಶಶೂಹರನು ಕೇಳಿ ಪ್ರವಾದಿಯಾದ ಯೆರೆಮೀಯನನ್ನು ಹೊಡೆಯಿಸಿ ಯೆಹೋವನ ಆಲಯಕ್ಕೆ ಸೇರಿದ ಮೇಲಣ ಬೆನ್ಯಾಮೀನ್ ಬಾಗಿಲಲ್ಲಿದ್ದ ಕೊಳಕ್ಕೆ ಹಾಕಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಿಂಸೆ ಎಲ್ಲಿಂದ ಆರಂಭವಾಯಿತೆಂದು ನೋಡಿರಿ. ಅದು ಸಾಂಸ್ಥಿಕ ಧಾರ್ಮಿಕ ಸ್ಥಾನದಿಂದಲೇ ಆರಂಭವಾಯಿತು. ಈ ದಿನಗಳಲ್ಲೂ ದೇವರ ವಾಕ್ಯಕ್ಕೆ ವಿರೋಧವು, ದೇವರ ವಾಕ್ಯವನ್ನು ತಿರಸ್ಕರಿಸುವ ಸುಧಾರಣಾವಾದಿಗಳಾದ ಸಭೆಗಳಿಂದಲೇ ಉಂಟಾಗುತ್ತದೆ. ಅವರು ತಮ್ಮ ಸಹೋದರತ್ವ, ಎಲ್ಲರ ಕಡೆಗಿನ ಪ್ರೀತಿ, ತಮ್ಮ ವಿಶಾಲ ಮನೋಭಾವಗಳ ಕುರಿತು ಕೊಚ್ಚಿಕೊಳ್ಳುತ್ತಾ ಎಲ್ಲರೂ ಒಂದಾಗುತ್ತಾರೆ. ಆದರೆ ದೇವರ ವಾಕ್ಯಕ್ಕಾಗಿ ನಿಂತಿರುವ ಮೂಲಭೂತವಾದಿಯನ್ನು ಅಂಗೀಕರಿಸುವ ವಿಚಾರ ಬಂದಾಗ ಅವರ ಪ್ರೀತಿ, ವಿಶಾಲ ಮನೋಭಾವಗಳು ಮರೆಯಾಗುತ್ತವೆ. ಹೊರಗಿನ ಮಧ್ಯ ವ್ಯವಹಾರಗಳಿಗಿಂತಲೂ ರಾಜಕೀಯ ಪಕ್ಷಗಳಿಗಿಂತಲೂ ಹೆಚ್ಚಿನ ವಾಕ್ಯ ವಿರೋಧವು ಸಾಂಸ್ಥಿಕ ಸಭೆಗಳಿಂದಲೇ ಉಂಟಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನಿಗೂ ಅವನ ಕಾಲದ ಧಾರ್ಮಿಕ ಜನರಿಂದಲೇ ಹಿಂಸೆ ಪ್ರಾರಂಭವಾಯಿತು. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 3ನೇ ವಚನವನ್ನು. ಮರುದಿನ ಶಶೂಹರನು ಯೆರೆಮೀಯನನ್ನು ಕೋಳದಿಂದ ಬಿಡಿಸಿದನು. ಆಗ ಯೆರೆಮೀಯನು ಅವನಿಗೆ ಹೀಗೆ ಹೇಳಿದನು, ಯೆಹೋವನು ನಿನ್ನ ಹೆಸರನ್ನು ಶಶೂಹರ್ ಎಂದು ಹೇಳದೆ ಮಾಗೋರ್ ಮಿಸ್ಸಾಬೀಬ್ ಎಂದು ಹೇಳಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾಗೋರ್ ಮಿಸ್ಸಾಬೀಬ್ ಅಂದರೆ ಸುತ್ತಮುತ್ತಲೂ ದಿಗಿಲು ಎಂದರ್ಥ. ಶಶೂಹರನಿಗೆ ಭಯಾನಕ ಸ್ಥಿತಿ ಬರುತ್ತದೆಂದು, ಅವನ ಜೊತೆಯವರಿಗೆ ಹೀಗೆಯೇ ಆಗುತ್ತದೆಂದು ಯೆರೆಮೀಯನು ಹೇಳಿದನು. ಯೆರೆಮೀಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಏಕೆಂದರೆ ಯೆಹೋವನು, ಇಗೋ, ನಾನು ನಿನ್ನನ್ನು ನಿನಗೂ ನಿನ್ನ ಎಲ್ಲ ಸ್ನೇಹಿತರಿಗೂ ದಿಗಿಲಿಗೆ ಆಸ್ಪದನನ್ನಾಗಿ ಮಾಡುವೆನು. ಅವರು ತಮ್ಮ ಶತ್ರುಗಳ ಖಡ್ಗದಿಂದ ಬೀಳುವರು, ಅದನ್ನು ಕಣ್ಣಾರೆ ಕಾಣುವಿ. ನಾನು ಯೆಹೂದ್ಯರನ್ನೆಲ್ಲ ಬಾಬೇಲಿನ ಅರಸನ ಕೈಗೆ ಒಪ್ಪಿಸುವೆನು. ಅವನು ಅವರನ್ನು
ಬಾಬೇಲಿಗೆ ಸೆರೆಯಾಗಿ ಒಯ್ದು ಕತ್ತಿಯಿಂದ ಕಡಿಯುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೆಮೀಯನು ತಿರುಗಿ ತಿರುಗಿ ಒತ್ತಿ ಹೇಳಿದ ಪ್ರವಾದನೆ ಇದೇ ಆಗಿದೆ. ದಕ್ಷಿಣದ ರಾಜ್ಯವು ಸೆರೆಯಾಗಿ ಹೋಗುವುದೆಂದು, ಅದನ್ನು ಯಾರೂ ತಡೆಯಲಾಗದು ಎಂಬುದೇ. ಪ್ರಿಯರೇ, ಒಂದು ವೇಳೆ ಸಮುವೇಲನು ಜೀವಿಸಿದ್ದರೂ ಪ್ರಯೋಜನವಾಗುವುದಿಲ್ಲವೆಂದು ದೇವರು ಹೇಳಿದ್ದಾನೆ. ಈಗ ಕಾಲ ಮೀರಿದೆ. ಈಗಿನ 3 ರಾಜರುಗಳ ಜೀವಿತದಿಂದ ತಿಳಿದು ಬರುವುದೇನೆಂದರೆ, ಜನರು ದೇವರನ್ನು ತಿರಸ್ಕರಿಸುವುದರಲ್ಲಿ ತುಂಬಾ ಮುಂದೆ ಹೋಗಿದ್ದಾರೆ ಎಂಬುದೇ. ಮುಂದಕ್ಕೆ ನಾವು ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 9ನೇ ವಚನವನ್ನು. ನಾನು ಯೆಹೋವನ ವಿಷಯವನ್ನು ಪ್ರಕಟಿಸೇನು, ಆತನ ಹೆಸರಿನಲ್ಲಿ ಇನ್ನು ಮಾತಾಡೇನು ಎಂದುಕೊಂಡರೆ, ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ. ತಡೆದು ತಡೆದು ಆಯಾಸಗೊಂಡಿದ್ದೇನೆ, ಸಹಿಸಲಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ಹೇಳುವುದೇನೆಂದರೆ, ಈ ಸಂದೇಶವು ನನ್ನ ಹೃದಯವನ್ನೊಡೆಯುತ್ತದೆ. ನನಗೆ ಇದರಿಂದ ದೊರಕಿದ್ದು ಧಾರ್ಮಿಕ ನಾಯಕರಿಂದ ಹಿಂಸೆ, ಜನರ ತಿರಸ್ಕಾರ ಮಾತ್ರ. ಆದ್ದರಿಂದ ನಾನು ಇದನ್ನು ಬಿಟ್ಟು ಬಿಡುತ್ತೇನೆ. ಆದರೆ ಅವನು ಅದನ್ನು ಬಿಡಬೇಕೆಂದು ನೆನೆಸಿದಾಗ ದೇವರ ವಾಕ್ಯ ಅವನ ಎಲುಬುಗಳಲ್ಲಿ ಬೆಂಕಿಯಂತೆ ಇತ್ತು. ನನಗೆ ಸಾಧ್ಯವಿಲ್ಲ, ನಾನು ಮಾತನಾಡಲೇಬೇಕಾಗಿದೆ ಎಂದು ಹೇಳುತ್ತಾನೆ. ಪ್ರಿಯರೇ, ಯೆರೆಮೀಯನ ಹೃದಯದಲ್ಲಾಗುತ್ತಿದ್ದ ಹೋರಾಟ ನಿನಗೆ ಅರ್ಥವಾದೀತು ಮತ್ತು ಅವನು ಹಳೆ ಒಡಂಬಡಿಕೆಯಲ್ಲಿ ದೇವಜನರಲ್ಲಿನ ಸ್ವಾಭಾವಿಕ ಪ್ರತಿಕ್ರಿಯೆಯಂತೆ ನಡೆದುಕೊಳ್ಳುತ್ತಾನೆ. ಯೋನನಂತೆ ಮಾಡುತ್ತಾನೆ, ಯೋಬನಂತೆ, ಎಲಿಯನಂತೆ ಮಾಡುತ್ತಾನೆ. ಪ್ರಿಯರೇ, ಅವನು ಹಳೇ ರಾಗವನ್ನು ನುಡಿಯುತ್ತಾನೆ, ಆದರೆ ಅದರಿಂದ ಅವನಿಗೇನೂ ಲಾಭವಾಗುವುದಿಲ್ಲ. ನಾನು ಯಾಕೆ ಹುಟ್ಟಿದೆ? ಅನೇಕರು ಈ ರೀತಿ ಉದ್ಗರಿಸುತ್ತಾರೆ. ಯೆರೆಮೀಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ನಾನು ಹುಟ್ಟಿದ ದಿವಸವು ಶಾಪಗ್ರಸ್ತವಾಗಲಿ, ತಾಯಿಯು ನನ್ನನ್ನು ಹೆತ್ತ ದಿನವು ಶುಭವೆನಿಸಿಕೊಳ್ಳದಿರಲಿ. ನಿನಗೆ ಗಂಡು ಮಗು ಹುಟ್ಟಿದೆ ಎಂಬ ಸಮಾಚಾರವನ್ನು ನನ್ನ ತಂದೆಗೆ ತಿಳಿಸಿ, ಅವನಿಗೆ ಕೇವಲ ಆನಂದವನ್ನುಂಟು ಮಾಡಿದವನು ಶಪಿಸಲ್ಪಡಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೆರೆಮೀಯನು ತನ್ನನ್ನು ತಾನೇ ಹಾಗೆ ಮಾಡಿಕೊಂಡು ತಾನು ಹುಟ್ಟದಿದ್ದರೆ ಒಳ್ಳೆಯದಿತ್ತು ಎನ್ನುತ್ತಾನೆ. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ನಾನು ಶ್ರಮ ದುಃಖಗಳನ್ನು ನೋಡುವುದಕ್ಕೂ ನನ್ನ ಆಯುಷ್ಯು ಅವಮಾನದಿಂದ ಕ್ಷಯಿಸುವುದಕ್ಕೂ ಗರ್ಭದಿಂದ ಏಕೆ ಹೊರಟು ಬಂದೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಹಳೆಯ ಕಥೆಯೇ ಆಗಿದೆ. ನಾನು ಯಾಕೆ ಹುಟ್ಟಿದೆ? ಏಲಿಯನು ಜಾಲಿ ಮರದಡಿ ಕೂತು ನಾನು ಸತ್ತರೆ ಒಳ್ಳೆಯದು ಎಂದು ಹೇಳಿದ. 1ನೇ ಅರಸುಗಳು 19ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಹಾಗೆಯೇ ಯೋಬನು ಸಾಯಲಿಚ್ಛಿಸಿ ತಾನು ಹುಟ್ಟಿದ ದಿನವನ್ನು ಶಪಿಸಿದನು. ಯೋನನು ಎಲ್ಲದರ ಕುರಿತು ಮನನೊಂದವನಾಗಿದ್ದನು. ಅವನು ಸತ್ತರೆ ಒಳ್ಳೆಯದೆಂದು ಹೇಳಿದನು. ಪ್ರಿಯರೇ, ಇದು ಅತಿ ಮೂರ್ಖತನದ ಸಂಗತಿಯಾಗಿದೆ. ನೀನು ಈಗಾಗಲೇ ಹುಟ್ಟಿಯಾಗಿದೆ, ಈಗ ಅದರ ಕುರಿತು ಏನನ್ನೂ ಮಾಡಲಾಗದು. ನೀನು ಆಶಿಸಿದ ಮಾತ್ರಕ್ಕೆ ಸಾಯಲು ಆಗುವುದಿಲ್ಲ, ಯಾರಿಂದಲೂ ಆಗದು. ಯೆರೆಮೀಯನು ಕುಗ್ಗಿ ಹೋಗಿದ್ದಾನಲ್ಲವೇ? ಅವನನ್ನು ಸಂತೈಸಬೇಕೆಂದು ನೀನು ಬಯಸಬಹುದು. ಅವನು ತುಂಬಾ ನಿರಾಶೆಗೊಂಡಿದ್ದನು, ಆದರೂ ದೇವರ ಮಾತನ್ನು ತಿಳಿಸಬೇಕೆಂದಿದ್ದನು. ಪ್ರೀತಿಯುಳ್ಳ ದೇವಜನರೇ, 21ರಿಂದ 29ನೇ ಅಧ್ಯಾಯಗಳಲ್ಲಿ ಕೊನೆ ಅರಸನಾದ ಚಿದ್ಕೀಯನ ಕಾಲದಲ್ಲಿ ಹೇಳಲಾದ ಪ್ರವಾದನೆಗಳೂ ಇವೆ. ಇದು ಯೆರೂಸಲೇಮಿನ ನಾಶನ ಹಾಗೂ ಸೆರೆಗೆ ಹೋಗುವ ಕಾಲಕ್ಕೆ ಹತ್ತಿರವಾಗುತ್ತಿದೆ. ನೆಬೂಕದ್ನೆಚ್ಚರನ ಕುರಿತು ಚಿದ್ಕೀಯನಿಗೆ ಉತ್ತರ. ಯೆರೆಮೀಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅರಸನಾದ ಚಿದ್ಕೀಯನು ಮಲ್ಕಿಯನ ಮಗನಾದ ಶಶೂಹರನನ್ನು, ಯಾಜಕ ಮಾಶೇಯನ ಮಗನಾದ ಜೆಫನ್ಯನನ್ನು ಯೆರೆಮೀಯನ ಬಳಿಗೆ ಕಳುಹಿಸಿ, ದಯಮಾಡಿ ಯೆಹೋವನ ಚಿತ್ತವೇನೆಂದು ಆತನನ್ನು ನಮಗೋಸ್ಕರ ವಿಚಾರಿಸು. ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾನಲ್ಲ. ಒಂದು ವೇಳೆ ಯೆಹೋವನು ತನ್ನ ಸಮಸ್ತ ಅದ್ಭುತ ಕಾರ್ಯಗಳಿಗೆ ಅನುಗುಣವಾಗಿ ನಮ್ಮ ಪಕ್ಷವನ್ನು ವಹಿಸಿ ಈ ಶತ್ರುವು ನಮ್ಮ ಕಡೆಯಿಂದ ತೊಲಗುವಂತೆ ಮಾಡಿಯಾನು ಎಂದು ಅವರ ಮೂಲಕ ವಿಜ್ಞಾಪಿಸಿದಾಗ ಯೆಹೋವನಿಂದ ಯೆರೆಮೀಯನಿಗೆ ದೈವೋಕ್ತಿಯು ದೊರೆಯಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಚಿದ್ಕೀಯನು ಯೆರೆಮೀಯನ ಬಳಿಗೆ ಬಂದನು. ಆದರೆ
ಅವನಿಂದ ಯಾವ ಸಂತೈಸುವಿಕೆಯೂ ದೊರೆಯಲಿಲ್ಲ. ಜನರು ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನೆಬೂಕದ್ನೆಚ್ಚರನು ಬಂದು ಪಟ್ಟಣವನ್ನು ಖಂಡಿತವಾಗಿ ನಾಶ ಮಾಡುತ್ತಾನೆಂದು ಯೆರೆಮೀಯನು ಹೇಳುತ್ತಾನೆ. ಪ್ರಿಯರೇ, ಯೆರೆಮೀಯನು ಸತ್ಯ ಸ್ಥಿತಿಯನ್ನು ಅವನೆದುರಿಗೆ ಇಡುತ್ತಾನೆ. ಚಿದ್ಕೀಯನು ನಿಜವಾಗಿ ಸಂಕಷ್ಟದಲ್ಲಿ ಸಿಲುಕಿಕೊಂಡಾಗ ದೇವರ ಮಾತನ್ನು ನುಡಿಯುತ್ತಾನೆಂದು ತಿಳಿದಿದ್ದ ಮನುಷ್ಯನ ಬಳಿಗೆ ಬರುತ್ತಾನೆ. ಅವನು ಶಶೂರನನ್ನು ತನ್ನ ಜನರನ್ನು ದಾಟಿ ಹೋಗುತ್ತಾನೆ. ಅವನು ಸಾಂಸ್ಥಿಕ ಸಭೆಯಿಂದ ಸಹಾಯಕ್ಕಾಗಿ ಕೇಳಿಕೊಳ್ಳಲಿಲ್ಲ. ಮುಂದಕ್ಕೆ ನೋಡೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 8ನೇ ವಚನವನ್ನು. ಮತ್ತು ಈ ಜನರಿಗೆ ಹೀಗೆ ಹೇಳು ಎಂದು ಯೆಹೋವನು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಜೀವಿಸುವ ಮಾರ್ಗವನ್ನು ಸಾಯುವ ಮಾರ್ಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಒದಗಿಸಲ್ಪಟ್ಟ ರಕ್ಷಣೆಯ ಕುರಿತಾಗಿಯೂ ದೇವರು ಇವತ್ತು ನಿನಗೆ ಇದನ್ನೇ ಹೇಳುವನಾಗಿದ್ದಾನೆ. ನಿನ್ನ ಪಾಪದ ಪ್ರಾಯಶ್ಚಿತ್ತ ತೆರುವುದಕ್ಕಾಗಿ ದೇವರು ತನ್ನ ಮಗನನ್ನೇ ಕೊಟ್ಟಿದ್ದನೆಂದು ಹೇಳುತ್ತಿದ್ದಾನೆ. ನಿನಗೆ ನೀತಿ ಉಂಟಾಗುವುದಕ್ಕಾಗಿ ಆತನು ಎದ್ದು ಬಂದನು. ನೀನು ರಕ್ಷಿಸಲ್ಪಡಬೇಕಾದರೆ ನೀನು ಆತನಲ್ಲಿ ಇರಬೇಕು. ನೀನು ಕರ್ತನಾದ ಯೇಸುವನ್ನು ನಿನ್ನ ರಕ್ಷಕನಾಗಿ ಅಂಗೀಕರಿಸುವಾಗ ಪವಿತ್ರಾತ್ಮನ ದೀಕ್ಷಾಸ್ನಾನದ ಮೂಲಕ ನೀನು ಆತನಲ್ಲಿ ಸೇರಿಕೊಳ್ಳುತ್ತಿ. ಆಗ ನೀನು ದೇವರ ಮಗುವಾಗುತ್ತಿ. ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 21ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಗಮನಿಸಿರಿ. ಪಟ್ಟಣದಲ್ಲಿ ನಿಲ್ಲುವವನು ಖಡ್ಗ, ಕ್ಷಾಮ, ವ್ಯಾಧಿಗಳಿಂದ ಸಾಯುವನು. ನಿಮ್ಮನ್ನು ಮುತ್ತುವ ಕಸ್ದೀಯರನ್ನು ಮರೆ ಹೋಗಲು ಪಟ್ಟಣವನ್ನು ಬಿಡುವವನು ಬದುಕುವನು. ತನ್ನ ಪ್ರಾಣವೊಂದನ್ನೇ ಬಾಚಿಕೊಂಡು ಹೋಗುವನು. ಮೇಲಿಗಲ್ಲ, ಕೇಡಿಗಾಗಿಯೇ ಈ ಪಟ್ಟಣದ ಮೇಲೆ ದೃಷ್ಟಿ ಇಟ್ಟಿದ್ದೇನೆ. ಇದು ಬಾಬೇಲಿನ ಅರಸನ ಕೈವಶವಾಗುವುದು. ಅವನು ಸುಟ್ಟು ಬಿಡುವನು. ಇದು ಯೆಹೋವನ ನುಡಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅರಸನಾದ ಚಿದ್ಕೀಯನು ದೇವರು ಹೇಳಿದಂತೆ ಮಾಡಲಿಲ್ಲ. ಅವನೊಬ್ಬ ಬಲಹೀನನು, ಅರಸರಲ್ಲಿ ಅತಿ ಕೆಟ್ಟವನೂ ಆಗಿದ್ದನು. ಅವನು ದೇವರ ಕಡೆಗೆ ತಿರುಗಿಕೊಳ್ಳಲೇ ಇಲ್ಲ. ಅವನು ನೆನೆಸಿರಬಹುದು, ಯೆಹೋಯಾಕೀಮನು ನನ್ನಷ್ಟೇ ಕೆಟ್ಟವನಾಗಿರಲಿಲ್ಲವೇ? ಅವನು ಅರಸನಾಗಿದ್ದಾಗ ಪಟ್ಟಣವನ್ನು ನೆಬೂಕದ್ನೆಚ್ಚರನನ್ನು ನಾಶ ಮಾಡಲು ದೇವರು ಬಿಡಲಿಲ್ಲ. ಈಗ ಅದು ಹೇಗೆ ಸಂಭವಿಸಿತು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ಯೆಹೋಯಾಕೀಮನಿಗಾದ ದಂಡನೆ ಎಂಬ ವಿಚಾರವನ್ನು ನೋಡೋಣ. ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟ ಅತಿ ಕಟುವಾದ ದಂಡನೆಯು 22ನೇ ಅಧ್ಯಾಯದಲ್ಲಿ ನುಡಿಯಲ್ಪಟ್ಟಿದೆ. ದೇವರು ಕಾಯಿನನ ಕುರಿತು ಇಲ್ಲವೇ ಕರ್ತನಾದ ಯೇಸು ಯೂದನ ಕುರಿತು ತಿಳಿಸಿದ ದಂಡನೆಗಿಂತಲೂ ಇದು ಕ್ರೂರವಾದದ್ದಾಗಿದೆ. ಅದು ಭಯಾನಕವಾದದ್ದಾಗಿದೆ. ಅಲ್ಲದೆ ಸತ್ಯವೇದದಲ್ಲಿನ ಪ್ರವಾದನೆಗಳಲ್ಲಿ ಅತಿ ಗಮನಾರ್ಹವಾದದ್ದಾಗಿದೆ. ಪ್ರಿಯರೇ, ಕೋನಾಯನ ಇಲ್ಲವೇ ಯೆಹೋಯಾಕೀನನ ಮೇಲಣ ದಂಡನೆಗಿಂತ ಮೊದಲು ಯೆಹೋಯಾಕೀಮನಿಗಾದ ದಂಡನೆಯ ವಿಚಾರವಿರುತ್ತದೆ. ಅವನು ಕೂಡ ದುಷ್ಟ ಅರಸನೇ ಆಗಿದ್ದನು. ಮುಂದಕ್ಕೆ ನೋಡ್ರಿ. ಯೆರೆಮೀಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 13ನೇ ವಚನವನ್ನು. ತನ್ನ ಅರಮನೆಯನ್ನು ದುರ್ನೀತಿಯಿಂದಲೂ ಮಹಡಿಗಳನ್ನು ಅನ್ಯಾಯದಿಂದಲೂ ಕಟ್ಟಿಸಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ? ಕೂಲಿ ಕೊಡದೆ ನೆರೆಯವನಿಂದ ಬಿಟ್ಟಿ ಕೆಲಸವನ್ನು ಮಾಡಿಸಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರು ತಪ್ಪು ಮಾರ್ಗಗಳಿಂದ ಐಶ್ವರ್ಯವಂತರಾಗುತ್ತಾರೆ. ಬಡವರಿಗೆ ಸರಿಯಾದ ಕೂಲಿ ಕೊಡಲ್ಪಡುತ್ತಿರಲಿಲ್ಲ. ಯೆರೆಮೀಯನ ಗ್ರಂಥ 22ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಆಹಾ, ನಾನು ವಿಸ್ತಾರವಾದ ಅರಮನೆಯನ್ನು ವಿಶಾಲವಾದ ಮಹಡಿಗಳನ್ನು ಕಟ್ಟಿಸಿಕೊಳ್ಳುವೆನು ಎಂದು ಹೇಳಿ ಅಗಲಗಲವಾದ ಕಿಟಕಿಗಳನ್ನಿಡಿಸಿ ಒಳಗೆ ಗೋಡೆಗಳಿಗೆಲ್ಲ ದೇವದಾರಿನ ಹಲಿಗೆಗಳನ್ನು ಹೊದಿಸಿ ಕಿರಿಮಂಜಿಯ ಬಣ್ಣವನ್ನು ಬಳಸಿಕೊಳ್ಳುವವನ ಪಾಡನ್ನು ಏನು ಹೇಳಲಿ? ನೀನು ದೇವದಾರುವಿನ ಕೆಲಸದಲ್ಲಿ ಸ್ಪರ್ಧೆಯುಳ್ಳವನಾಗಿರುವುದರಿಂದಲೇ ಆಳತಕ್ಕವನಾಗಿದ್ದೀಯೋ? ನಿನ್ನ ತಂದೆಯು ಎಷ್ಟೇ ಉಂಡು ಕುಡಿದರೂ ನೀತಿ ನ್ಯಾಯಗಳನ್ನಂತೂ ಕೈಗೊಳ್ಳುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ತಂದೆಯು ಎಂಬುದಾಗಿ ನೋಡುವಾಗ ಯೆರೆಮೀಯನು ಒಳ್ಳೆಯ ಅರಸನಾದ ಯೋಷೀಯನ ಕುರಿತು ಹೇಳುತ್ತಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಗಮನಿಸಿರಿ. ಆಗ ಅವನಿಗೆ ನೆಮ್ಮದಿಯಾಗಿತ್ತು, ದೀನ ದರಿದ್ರರ ವ್ಯಾಜ್ಯವನ್ನು ತೀರಿಸುತ್ತಿದ್ದನು. ಆಗ ಸುಖವಾಗಿತ್ತು. ನನ್ನನ್ನು ಅರಿಯುವುದೆಂದರೆ ಇದೇ ಎಂಬುದು ಯೆಹೋವನ ನುಡಿ.
ಆದರೆ ನಿರ್ದೋಷಿಗಳ ರಕ್ತವನ್ನು ಸುರಿಸುವುದು, ದೋಚಿಕೊಳ್ಳುವುದು, ಹಿಂಸಿಸುವುದು, ಜಜ್ಜುವುದು ಇವುಗಳನ್ನು ಮಾಡುವುದರಲ್ಲಿಯೇ ನಿನ್ನ ದೃಷ್ಟಿಯು ನಿನ್ನ ಮನಸ್ಸು ನೆಲೆಗೊಂಡಿವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೋಷೀಯನು ದೀನ ದರಿದ್ರರ ವ್ಯಾಜ್ಯವನ್ನು ತೀರಿಸುತ್ತಿದ್ದನು. ಆದರೆ ಯೆಹೋಯಾಕೀಮನ ಕಾಲದಲ್ಲಿ ಶ್ರೀಮಂತರು ಅನ್ಯಾಯ ಮಾರ್ಗದಿಂದ ಶ್ರೀಮಂತರಾಗುತ್ತಿದ್ದರು, ಬಡವರು ಇನ್ನೂ ಬಡವರಾಗುತ್ತಿದ್ದರು. ಈ ಪ್ರಸ್ತಾಪದ ಕುರಿತಾಗಿ ದೇವರು ತುಂಬ ತಿಳಿಸುತ್ತಾನೆ. ಶ್ರೀಮಂತರು ಇತರರ ಪ್ರಯಾಸದಿಂದಲೂ ಬಡವರನ್ನು ತುಳಿಯುವುದರಿಂದಲೂ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆಂದು ಯೆರೆಮೀಯನು ಹೇಳುತ್ತಾನೆ. ಪ್ರಿಯರೇ, ತಮ್ಮ ಹೆಮ್ಮೆ ಅಹಂಕಾರಗಳಿಂದ ತಮಗೋಸ್ಕರ ಮಹಲುಗಳನ್ನು ಕಟ್ಟಿಸಿಕೊಂಡು ತಮ್ಮ ಐಶ್ವರ್ಯ ಕೂಡಿಕೆಗಾಗಿ ತಾವು ಮಾಡಿದ ಅನ್ಯಾಯಗಳನ್ನು ದೇವರು ಮರೆತಿದ್ದಾನೆಂದು ಭಾವಿಸಿಕೊಂಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ, ಆ ಮಣ್ಣೇ ನಿಮಗೆ ಸಾಕ್ಷಿಯಾಗಿದ್ದು ಎಂಬುದಾಗಿ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ ಮೊದಲ 3 ವಚನಗಳಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ದೇವರು 2 ವಿಷಯಗಳಿಗಾಗಿ ಶ್ರೀಮಂತರನ್ನು ದೂರುತ್ತಾನೆ. ಅವರು ಹಣ ಸಂಪಾದಿಸುವ ವಿಧಾನಕ್ಕಾಗಿ ಹಾಗೂ ಅದನ್ನು ಉಪಯೋಗಿಸುವ ರೀತಿಗಾಗಿ. ಪ್ರಿಯರೇ, ತುಂಬ ಜನರು ಬಡತನದಲ್ಲಿರುವಾಗ ನಾವು ಮಹಲುಗಳಲ್ಲಿ ವಾಸಿಸುವುದು ಪಾಪವೇ ಆಗಿದೆ. ಕ್ರೈಸ್ತನಾದವನು ಈ ರೀತಿ ಮಾಡಬಾರದೆಂದು ನಾನು ನೆನೆಸುತ್ತೇನೆ. ಸಹಾಯದ ಅಗತ್ಯವಿರುವ ಬಡ ಕ್ರೈಸ್ತರು ತುಂಬ ಮಂದಿ ಇರುತ್ತಾರೆ. ಹಾಗಿರುವಾಗ ಕ್ರೈಸ್ತ ಸಂಸ್ಥೆಗಳು ತಮಗಾಗಿ ವೈಭವದ ಬಂಗಲೆಗಳಲ್ಲಿರುವುದು ಸರಿಯಲ್ಲ. ಧಾರ್ಮಿಕತೆ ಕೂಡ ಬೆಂಬಲವಾಗಿರುವುದು ಕಂಡುಬರುತ್ತದೆ. ತಮ್ಮ ಸಭೆಯಲ್ಲಿ ಕೆಲವು ಲಕ್ಷಾಧೀಶ್ವರರಿರುತ್ತಾರೆಂದು ಕೆಲವು ಸಭಾಪಾಲಕರು ಕೊಚ್ಚಿಕೊಳ್ಳುತ್ತಾರೆ. ಆದರೆ ಅವರು ದೇವರ ವಾಕ್ಯ ಪ್ರಸಾರಕ್ಕಾಗಿ ಏನು ಮಾಡುತ್ತಿದ್ದಾರೆ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸ್ವಾರ್ಥ ತಲುಪಲು ಅತಿ ಕಠಿಣರಾದ 2 ರೀತಿಯ ಜನರು ಯಾರೆಂದು ತಿಳಿದಿದೆಯೋ? ಅತೀ ಶ್ರೀಮಂತರು ಹಾಗೂ ಅತೀ ಬಡವರು. ದೇವರು ಇದನ್ನು ಸರಿಪಡಿಸಲಿಚ್ಛಿಸುತ್ತಾನೆ. ಯಾಕಂದರೆ ಅವರೆಲ್ಲರೂ ಸ್ವಾರ್ಥ ಕೇಳಿ ರಕ್ಷಿಸಲ್ಪಡಬೇಕೆಂದು ಆತನು ಆಶಿಸುತ್ತಾನೆ. ಪ್ರಿಯರೇ, ಉನ್ನತ ಮಟ್ಟದಲ್ಲಿರುವವರು ಅತಿ ಕೆಳಗಿನ ಸ್ಥಾನದಲ್ಲಿರುವವರಿಗೆ ಸಹಾಯ ಮಾಡಬೇಕೆಂದು ಆತನು ಆಶಿಸುತ್ತಾನೆ. ಕೋನಾಯನಿಗಾದ ದಂಡನೆ, ಕೋನಾಯನಿಗಾದ ಕಠಿಣ ಹಾಗೂ ಭಯಾನಕವಾದ ದಂಡನೆಯ ಕುರಿತು ನಾವು ನೋಡಲಿದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 24 ಮತ್ತು 25ನೇ ವಚನಗಳನ್ನು ಗಮನಿಸಿರಿ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಜೀವದಾಣೆ, ಯೆಹೋಯಾಕೀಮನ ಮಗನೂ ಯೆಹೂದದ ಅರಸನೂ ಆದ ಕೋನ್ಯನೆಂಬ ನೀನು ನನ್ನ ಬಲಗೈಯ ಮುದ್ರೆಯುಂಗುರವಾಗಿದ್ದರೂ ನಾನು ನಿನ್ನನ್ನು ಅಲ್ಲಿಂದ ಕಿತ್ತು ಹಾಕುತ್ತಿದ್ದೆನು. ನಿನ್ನ ಪ್ರಾಣವನ್ನು ಹುಡುಕಿ ನಿನ್ನಲ್ಲಿ ಭಯವನ್ನು ಹುಟ್ಟಿಸುವವರ ಕೈಗೆ, ಅಂದರೆ ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನ ಮತ್ತು ಕಸ್ದೀಯರ ಕೈಗೆ ಕೊಟ್ಟು ಬಿಡುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೋನ್ಯನೆಂದರೆ ಯೆಹೋಯಾಕೀನನು. ಅವನು ಯಾಕೋನ್ಯನೆಂದು ಕರೆಯಲ್ಪಟ್ಟಿದ್ದಾನೆ. ದೇವರು ಅವನನ್ನು ಕೋನ್ಯನೆಂದು ಯಾಕೆ ಕರೆದನು? ಯಾಕೆಂದರೆ ಯಾಕೋನ್ಯನೆಂಬ ಹೆಸರಿನಲ್ಲಿನ ಯಾ ಎಂಬುದು ಯೆಹೋವ ಎಂಬುದಕ್ಕೆ ಸಮಾನವಾಗಿದೆ. ದೇವರು ಹೇಳುತ್ತಿದ್ದಾನೆ, ನನ್ನನ್ನು ಆ ಮನುಷ್ಯನೊಂದಿಗೆ ಸರಿ ಜೋಡಿಸಬೇಡಿರಿ ಎಂದು. ಅವನು ನನ್ನ ಬಲಗೈಯ ಉಂಗುರವಾಗಿದ್ದರೂ ನಾನು ಅವರನ್ನು ಕಿತ್ತು ಹಾಕುತ್ತಿದ್ದೆನು. ಮುಂದಕ್ಕೆ ನೋಡ್ರಿ, ಯೆರೆಮೀಯನ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 28ರಿಂದ 30ನೇ ವಚನದವರೆಗೆ. ಕೋನ್ಯನೆಂಬ ಈ ಮನುಷ್ಯನು ಅಸಡ್ಡೆಗೀಡಾದ ಒಡಕು ಗಡಿಗೆಯೋ, ಯಾರಿಗೂ ಇಷ್ಟವಲ್ಲದ ಮಡಿಕೆಯೋ? ಅವನು ಅವನ ಸಂತತಿಯವರು ಏಕೆ ಬಿಸಾಡಲ್ಪಟ್ಟಿದ್ದಾರೆ? ನೋಡದ ದೇಶಕ್ಕೆ ಏಕೆ ಎಸೆಯಲ್ಪಟ್ಟಿದ್ದಾರೆ? ದೇಶವೇ, 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 ಯೆಹೋವನ ಮಾತನ್ನು ಕೇಳು. ಯೆಹೋವನು ಇಂತೆನ್ನುತ್ತಾನೆ, ಇವನನ್ನು ಮಕ್ಕಳಿಲ್ಲದವನು, ವ್ಯರ್ಥ ಜನ್ಮದವನು ಎಂದು ಪಟ್ಟಿಯಲ್ಲಿ ಬರೆಯಿರಿ. ಇವನ ಸಂತಾನದಲ್ಲಿ ಇನ್ನು ಮೇಲೆ ಯಾವನು ದಾವೀದನ ಸಿಂಹಾಸನದಲ್ಲಿ ಕೂತು ಯೆಹೂದವನ್ನು ಆಳಿ ಬಾಳನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಇಡೀ ಭೂಲೋಕವನ್ನು ತನಗೆ ಸಾಕ್ಷಿಯಾಗಿರುವಂತೆ ಕರೆ ಕೊಡುತ್ತಾನೆ. ಕೋನ್ಯನ ಸಂತಾನದವರಲ್ಲಿ ಯಾರೂ ದಾವೀದನ ಸಿಂಹಾಸನದಲ್ಲಿ ಕೂತುಕೊಳ್ಳರು, ಯೆಹೂದವನ್ನು ಆಳಲಾರರು. ಯೋಸೇಫನು ಯೇಸುವಿನ ತಂದೆಯಾಗಿಲ್ಲವೆಂಬುದಕ್ಕೆ ಇದು ಒಂದು ಸೂಚನೆಯಾಗಿದೆ.
ಯಾಕೋನ್ಯನ ವಂಶದವನು ಮತ್ತು ಆ ವಂಶದಲ್ಲಿ ಯಾರೂ ದಾವೀದನ ಸಿಂಹಾಸನದ ಮೇಲೆ ಕೂತುಕೊಳ್ಳಲಾರರು ಎಂದು ದೇವರು ಹೇಳುತ್ತಿದ್ದಾನೆ. ಹಾಗಾದರೆ ಅಂದಿನಿಂದ ದಾವೀದನ ಸಿಂಹಾಸನವು ಬರಿದಾಗುತ್ತದೆಂದು ಅರ್ಥವೋ? ಪ್ರಿಯರೇ, ಇನ್ನೊಂದು ಪ್ರವಾದನೆಯನ್ನು ಕೇಳಿರಿ. ಯೆಹೋವನು ಇಂತೆನ್ನುತ್ತಾನೆ, ದಾವೀದನ ವಂಶವು ನಿಂತು ಹೋಗದೆ ಆ ಸಂತಾನದವರು ಇಸ್ರಾಯೇಲ್ಯರ ಸಿಂಹಾಸನದಲ್ಲಿ ತಪ್ಪದೆ ಆಸೀನರಾಗುತ್ತಾ ಬರುವರು. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ದಾವೀದನ ಸಿಂಹಾಸನದಲ್ಲಿ ಒಬ್ಬನು ಇದ್ದೇ ಇರುವನು, ಆದರೆ ಅವನು ಯಾಕೋನ್ಯನ ವಂಶದವನಾಗಿರುವುದಿಲ್ಲ. ಯೆರೆಮೀಯನ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 30ರಲ್ಲಿ ನಾವು ಹೀಗೆ ಓದುತ್ತೇವೆ, ಆದ ಕಾರಣ ಯೆಹೂದದ ಅರಸನಾದ ಯೆಹೋಯಾಕೀಮನ ವಿಷಯದಲ್ಲಿ ಯೆಹೋವನು ಇಂತೆನ್ನುತ್ತಾನೆ, ಇವನ ಸಂತಾನದಲ್ಲಿ ಯಾವನು ದಾವೀದನ ಸಿಂಹಾಸನಾರೂಢನಾಗನು. ಇವನ ಹೆಣವು ಬಿಸಾಡಲ್ಪಟ್ಟು ಹಗಲಿನ ತಾಪಕ್ಕೂ ರಾತ್ರಿಯ ಚಳಿಗೂ ಈಡಾಗುವುದು. ಯೆಹೋಯಾಕೀಮನು ಯಾಕೋನ್ಯನ ತಂದೆಯಾಗಿದ್ದಾನೆ. ದೇವರು ಈ ವಂಶಾವಳಿಯನ್ನು ಕಡಿದು ಹಾಕಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ವಂಶಾವಳಿ ಎಂದು 2 ವಂಶಾವಳಿಗಳು ಬರೆಯಲ್ಪಟ್ಟಿವೆ. ಅದಕ್ಕೆ ಕಾರಣವೂ ಇದೆ. ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಬರೆದ ವಂಶಾವಳಿ ಯೋಸೇಫನಿಂದ ಆರಂಭಗೊಳ್ಳುತ್ತದೆ ಮತ್ತು ದಾವೀದನಿಂದ ಹೊರಟು ಸೊಲೊಮೋನನಿಂದ ಯಾಕೋನ್ಯನಿಂದ ಯೋಸೇಫನ ತನಕ ಬರುತ್ತದೆ. ಯೋಸೇಫನ ವಂಶದ ಮುಖಾಂತರ ಸಿಂಹಾಸನಕ್ಕೆ ಯೇಸುವಿಗೆ ಕಾನೂನಾತ್ಮಕ ಸಂಬಂಧ ದೊರಕುತ್ತದೆ. ಆದರೆ ಯೋಸೇಫನು ಯೇಸುವಿನ ತಂದೆಯಲ್ಲ. ಯೇಸುವು ಆ ವಂಶಾವಳಿಯಲ್ಲಿ ಬಂದವನಲ್ಲ. 2ನೇ ವಂಶಾವಳಿಯು ಲೂಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 23ನೇ ವಚನದಿಂದ 38ನೇ ವಚನದಲ್ಲಿದೆ. ಇದು ಮರಿಯಳ ವಂಶಾವಳಿ ಮತ್ತು ಅದು ಸೊಲೊಮೋನನಿಂದ ಬಂದದ್ದಲ್ಲ, ದಾವೀದನ ಇನ್ನೊಬ್ಬ ಮಗನಾದ ನಾತಾನನಿಂದ ಬಂದದ್ದು. ಆ ವಂಶಾವಳಿಯ ಮೇಲೆ ಯಾವ ಶಾಪವಾಗಲಿ ದಂಡನೆಯಾಗಲಿ ಇರುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಕನ್ಯಾಸ್ತ್ರೀಯಲ್ಲಿ ಜನಿಸಿದವನು, ಮರಿಯಳ ಮೂಲಕ ಬಂದವನು. ಆ ಮೂಲಕ ಆತನಿಗೆ ದಾವೀದನ ರಕ್ತ ಸಂಬಂಧ ಉಂಟಾಯಿತು. ಪ್ರಿಯರೇ, ದಾವೀದನ ಸಿಂಹಾಸನದ ಬಾಧ್ಯಸ್ಥಿಕೆ ದೊರೆಯಿತು. ಇದು ಈ ಲೋಕದಲ್ಲಿನ ಅತೀ ವಿಶೇಷವಾದ ಒಂದು ಸಂಗತಿಯಲ್ಲವೇ? ಕರ್ತನಲ್ಲಿ ಪ್ರಿಯರೇ, ಆದ್ದರಿಂದಲೇ ದೇವರು ಇಡೀ ಭೂಲೋಕವನ್ನು ಸಾಕ್ಷಿಗಾಗಿ ಕರೆಯುತ್ತಿದ್ದಾನೆ. ದೇಶವೇ ದೇಶವೇ ದೇಶವೇ, ಯೆಹೋವನ ಮಾತನ್ನು ಕೇಳು. ತಾನು ಈ ರೀತಿಯಾಗಿ ಕಾರ್ಯ ಮಾಡುತ್ತಿದ್ದೇನೆಂಬುದನ್ನು ನೋಡುವಂತೆ ಭೂಲೋಕಕ್ಕೆ ಕರೆ ಕೊಡುತ್ತಾನೆ. ದೇವರ ಉದ್ದೇಶಗಳು ಬದಲಾಗುವುದಿಲ್ಲ. ನನಗೆ ಬೇಕಾದವರ ಮೇಲೆ ಆತನು ದಂಡನೆಯನ್ನೂ ಬರಮಾಡುತ್ತಾನೆ. ಆದರೂ ಬರತಕ್ಕ ಮೆಸ್ಸಿಯನು ದಾವೀದನ ವಂಶದವನೆಂಬ ತನ್ನ ವಾಗ್ದಾನವನ್ನು ನೆರವೇರಿಸ ಶಕ್ತನಾಗುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ದೇವರ ವಾಗ್ದಾನವನ್ನು ನೆನಪು ಮಾಡಿಕೊಂಡು ಆತನ ಬಳಿ ನಾವು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ಕರುಣಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ವಾಗ್ದಾನವು ನೆರವೇರಲ್ಪಡಲಿ. ಪಾಪದಿಂದ ಬಿಡುಗಡೆ ಹೊಂದಿ ಆತ್ಮಭರಿತರಾಗಿ ಸಂತೋಷಭರಿತರಾಗಿ ನಿನ್ನನ್ನೇ ದೃಷ್ಟಿಸುತ್ತಾ ತಮ್ಮ ತಮ್ಮ ಜೀವಿತದಲ್ಲಿ ಓಡುವಂತೆ ಸಹಾಯ ಮಾಡು. ನಿನ್ನ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರವಾದಿಯಾದ ಯೆರೆಮೀಯನು ದೇವರ ಮಾತುಗಳನ್ನು ನುಡಿಯುವಾಗ ಕಠಿಣವಾಗಿ ಕಂಡುಬಂದರೂ ಅವನು ಮೃದು ಹೃದಯವನಾಗಿದ್ದನು. ಹಿಂಸೆಯ ಸಮಯದಲ್ಲಿಯೂ ದೃಢಚಿತ್ತದಿಂದ ನಡೆದನು. ಅರಸನಾದ ಚಿದ್ಕೀಯ ಹಾಗೂ ಯೆಹೋಯಾಕೀಮನ ಬಗ್ಗೆ ತಿಳಿದುಕೊಂಡೆವು. ದೇವರ ದಂಡನೆ ಅದನ್ನು ತಪ್ಪಿಸಿಕೊಳ್ಳಲು ನಾವು ಆತನಿಗೆ ವಿಧೇಯರಾಗಿಯೂ ಎಲ್ಲ ಸ್ಥಿತಿಯಲ್ಲಿಯೂ ಸತ್ಯವಂತರಾಗಿ ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನವು ನಿಮಗೆ ಸಮಾಧಾನವನ್ನು ತಂದಿದೆಯೋ? ಹಾಗಾದರೆ ಹಿಂದೆ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಸಂಧಿಸೋಣ. ವಂದನೆಗಳು.